ಮೇಘಾಲಯದಲ್ಲಿ ಇಂಧೋರ್ ದಂಪತಿ ನಾಪತ್ತೆಯ ಕೇಸ್. ರಾಜ ರಘುವಂಶಿ ಕೊಲೆ ಪ್ರಕರಣಕ್ಕೆ ಸಿಕ್ತು ಒಂದು ದೊಡ್ಡ ಬಿಗ್ ಟ್ವಿಸ್ಟ್. ಎಸ್, ಮೇಘಾಲಯದಲ್ಲಿ ಇಂಧೋರ್ ದಂಪತಿ ನಾಪತ್ತೆಯ ಕೇಸ್. ರಾಜ ರಘುವಂಶಿ ಕೊಲೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರಿಗೆ ಶರಣಾಗಿರುವಂತಹ ಮೃತ ರಾಜ ರಘುವಂಶಿ ಅವರ ಪತ್ನಿ ಸತತ ಒಂದು ವಾರದಿಂದ ಮೇಘಾಲಯ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮಧ್ಯಪ್ರದೇಶದ 3 ಹಂತಕರನ್ನ ಬಂಧನ ಮಾಡಲಾಗಿದೆ. ಇನ್ನೊಬ್ಬ ಹಂತಕನಿಗಾಗಿ ಮುಂದುವರೆಸಿರುವಂತಹ ಕಾರ್ಯಾಚರಣೆ. ಪ್ರಿಯಕರನ ಜೊತೆಗೆ ಸೇರಿ ಪತಿ ಕೊಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗೈಡ್ಗಳ ವಿಚಾರಣೆಯ ವೇಳೆ ರಾಜ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 4-5 ಜನ ಅಂದ್ರೆ 3-4 ಜನರ ಜೊತೆಗೆ ದಂಪತಿ ಓಡಾಡ್ತಾ ಇರುವಂತಹ ಕ್ಲೂ ಅನ್ನ ಕೊಟ್ಟಿರುವಂತಹ ಗೈಡ್ಸ್ಗಳು ಮೇ 11ರಂದು ಮದುವೆಯಾಗಿ ಮೇ 20ರಂದು ಹನಿಮೂನ್ಗೆ ಬಂದಿದ್ರು. ಮೇ 24ರಂದು ದಂಪತಿ ನಾಪತ್ತೆಯಾಗಿತ್ತು. ಜೂನ್ 2ರಂದು ರಾಜ ಮೃತದೇಹ ಪತ್ತೆಯಾಗಿದೆ. ಎಸ್ ವೀಕ್ಷಕರೇ, ಮೇಘಾಲಯದಲ್ಲಿ ಒಂದು ಹನಿಮೂನ್ಗೆ ಅಂತ ಬಂದಿರುವಂತಹ ಒಂದು ಕಪಲ್, ಅದರಲ್ಲಿ ಗಂಡ ಸಾವನ್ನಪ್ಪಿರುವಂತಹ ಕೊಲೆ ಮಾಡಿ ಬಿಸಾಕಿರುವಂತಹ ಘಟನೆ ನಡೆದಿತ್ತು. ಹೆಂಡತಿಯಲ್ಲಿ ಅಂತ ನೋಡ್ತಾ ಹೋದಾಗ ಹೆಂಡತಿ ಕಾಣಿಸಿರ್ಲಿಲ್ಲ. ಆಕೆ ಸತ್ತು ಹೋಗಿದ್ದಾಳೋ ಅಥವಾ ಬೇರೆಯವ್ರ ಜೊತೆ ಓಡೋಗಿದ್ದಾಳೋ ಅಥವಾ ಅವಳಿಗೆ ಏನಾಯ್ತು ಅನ್ನುವಂತಹ ಅನುಮಾನ ಬಹಳ ಕಾಡ್ತಾ ಇತ್ತು. ಈಗ ಆ ಒಂದು ಕೇಸ್ಗೆ, ಮೇಘಾಲಯ ಕೇಸ್ಗೆ ಈಗ ಒಂದು ಒಳ್ಳೆ ತೆರೆ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಚಾರ ಏನು? ಸತತ 1 ವಾರದ ಹಿಂದೆ ಮೇಘಾಲಯ ಪೊಲೀಸರು ಕಾರ್ಯಾಚರಣೆಯಲ್ಲಿ ತೊಡಗುತ್ತಾರೆ. ಮಧ್ಯಪ್ರದೇಶದ 3 ಹಂತಕರನ್ನ ಬಂಧನ ಮಾಡ್ತಾರೆ. ಇನ್ನೊಬ್ಬ ಹಂತಕನಿಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಪ್ರಿಯಕರನ ಜೊತೆಗೆ ಸೇರಿ ಪತಿಯನ್ನ ಕೊಂದಿರುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಆ ಒಂದು ಹೆಂಡತಿಯೇ ಗಂಡನನ್ನ ಸಾಯಿಸಿದ್ದಾರೆ. ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಗಂಡನನ್ನೇ ಮುಗಿಸಿರುವಂತಹ ಮಹಾ ಪಾಪಿ. ಗೈಡ್ಗಳನ್ನ ವಿಚಾರಣೆ ಮಾಡಿದಾಗ ಗೈಡ್ ಹೇಳ್ತಾರೆ, ಇಲ್ಲ 3-4 ಜನನ್ನ ಅವ್ರ ಜೊತೆ ನೋಡ್ದಂಗೆ ನೆನಪಿದೆ ಅಂತ. ಆಗ ಟ್ವಿಸ್ಟ್ ಸಿಗುತ್ತೆ ಈ ಒಂದು ಕೇಸ್. ಇನ್ನು ಮುಂಜಾನೆ 3 ಗಂಟೆ ವೇಳೆಗೆ ಕುಟುಂಬಸ್ಥರಿಗೆ ಸೋನಂ ಕರೆ. ವಾರಣಾಸಿ ಗಾಜಿಪುರ ಮುಖ್ಯ ರಸ್ತೆಯಲ್ಲಿ ಇರೋದಾಗಿ ಮಾಹಿತಿ. ಇಂದು ಮುಂಜಾನೆ 3 ಗಂಟೆ ವೇಳೆಗೆ ಕುಟುಂಬಸ್ಥರಿಗೆ ಸೋನಂ ಕರೆ. ವಾರಣಾಸಿ ಗಾಜಿಪುರ ಮುಖ್ಯ ರಸ್ತೆಯಲ್ಲಿ ಇರೋದಾಗಿ ಮಾಹಿತಿ. ತಕ್ಷಣವೇ ಗಾಜಿಪುರ ಪೊಲೀಸರಿಗೆ ಕುಟುಂಬಸ್ಥರಿಂದ ಮಾಹಿತಿ. ಕಾಶಿ ಡಾಬಾ ಬಳಿ ಸೋನಂ ರಘುವಂಶಿ ವಶಕ್ಕೆ ಪಡೆದ ಖಾಕಿ ಪಡೆ. ಅಲ್ಲಿಂದ ನೇರವಾಗಿ ಸದರ್ ಆಸ್ಪತ್ರೆಗೆ ಸೋನಂ ರಘುವಂಶಿ ಶಿಫ್ಟ್. ಕೆಲವೇ ಹೊತ್ತಿನಲ್ಲಿ ಮೇಘಾಲಯ ಪೊಲೀಸರಿಗೆ ಸೋನಂ ಹಸ್ತಾಂತರ. ಕಾನೂನು ಸುವ್ಯವಸ್ಥೆಯ ಎಡಿಜಿ ಅವರಾಗಿರುವಂತಹ ಅಮಿತ್ ಅವರು ಈ ಒಂದು ಮಾತುಗಳನ್ನ ಆಡಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉತ್ತರ ಪ್ರದೇಶದ ಕಾನೂನು ಸುವ್ಯವಸ್ಥೆಯ ಎಡಿಜಿ ಅಮಿತಾಬ್ ಯಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನ್ ಕತೆ ಏನಾಯ್ತು ಅಂತಂದ್ರೆ, ಆಕೆ ಗಂಡನನ್ನ ಸಾಯಿಸಿರುವಂತಹ ಅನುಮಾನಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಆ ಪ್ರಿಯಕರನ ಜೊತೆಗೆ ಸೇರಿ ಗಂಡನನ್ನೇ ಮುಗಿಸಲು ಟ್ರೈ ಮಾಡಿದ್ಲು. ಅದನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಹೋಗಿರೋ ಪ್ರಾಣ ಅಂತಂದ್ರೆ ಗಂಡ ಪಾಪ ಅಮಾಯಕ, ಆತನ ಪ್ರಾಣ
ಈಗ ಹೋಗಿರುವಂತದ್ದು. ಕಾಶಿದಾಬಾ ಬಳಿಯಲ್ಲಿ ಸೋನಂ ರಘುವಂಶಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾರಣಾಸಿ ಗಾಜಿಪುರದ ಮುಖ್ಯ ರಸ್ತೆಯಲ್ಲಿ ಇರೋದಾಗಿ ಮಾಹಿತಿಯನ್ನ ಕುಟುಂಬಸ್ಥರಿಗೆ ನೀಡಿರುವಂತಹ ಪುಣ್ಯಾತ್ಗಿತ್ತಿ ತಕ್ಷಣವೇ ಗಾಜಿಪುರದ ಪೊಲೀಸರಿಗೆ ಕುಟುಂಬಸ್ಥರಿಂದ ಮಾಹಿತಿ ಕೆಲ ಹೊತ್ತಿನಲ್ಲಿ ಮೇಘಾಲಯ ಪೊಲೀಸರು ಸೋನಂ ಅವರನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಉತ್ತರ ಪ್ರದೇಶದ ಕಾನೂನು ಸುವ್ಯವಸ್ಥೆಯ ಎಡಿಜಿ ಅಮಿತಾಬ್ ಯಶ್ ಅವರು ಮಾತನಾಡಿದ್ದಾರೆ, ಅಂದ್ರೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. एक लेडीज पकड़ी गई है कैसे? ये रात का 1 बजे का बात है। तो दुकान पे वो आई थी और रोते टाइम बोल रही थी कि भैया कॉल करना है घर पे। उसके बाद हम अपना मोबाइल दिए, वो अपने घर पे कॉल की। उसके बाद हम बोले आप वहाँ पर जाके बैठ जाइए। पुलिस को कॉल किए, पुलिस आई, उसके बाद वो पुलिस लेके गई है। इतना ही बात है। और ये केस मध्य प्रदेश का जो सोनम और राजा रघुवंशी का वो वाला था अपहरण। कौन सी जगह है ये आकुशपुर गाजीपुर जिले में गाँव आकुशपुर पड़ेगा। क्या कैसे मामला था? एक लेडीज पकड़ी गई है कैसे? ये रात का 1 बजे का बात है। तो दुकान पे वो आई थी और रोते टाइम बोल रही थी कि भैया कॉल करना है घर पे। उसके बाद हम अपना मोबाइल दिए, वो अपने घर पे कॉल की। उसके बाद हम मध्य प्रदेश का जो सोनम और राजा रघुवंशी का वो वाला था अपहरण। कौन सी जगह है ये आकुशपुर गाजीपुर जिले में गाँव आकुशपुर पड़ेगा। क्या कैसे मामला था? एक लेडीज पकड़ी गई है कैसे? ये रात का 1 बजे का बात है। तो दुकान पे वो आई थी और ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.